ಅವಾಗ ನನ್ನ ಬಾಡಿ ಕಂಡೀಷನ್ ಹೆಂಗಿತ್ತು ಅಂದ್ರೆ, ನಿಮ್ ಜೀವನ ತುಂಬಾನೇ ಕಷ್ಟ ಅನ್ಸೋರ್ಗೆ ಈ ವಿಡಿಯೋ. ನಿಮ್ ಜೀವನ ಯಾವಾಗ ಕಷ್ಟ ಅನ್ಸುತ್ತೆ ಅಂದ್ರೆ, ನಿಮ್ಕಿಂತ ಆರಾಮ್ ಇರೋರಿಗೆ ನೋಡಿ, ನಿಮ್ಕಿಂತ ಜೀವನನ ಚೆನ್ನಾಗಿ ನಡೆಸೋರ್ನ ನೋಡಿ ನಿಮ್ ಜೀವನ ಕಷ್ಟ ಅನ್ಸುತ್ತೆ. ಯಾವತ್ತಾದ್ರೂ ನಿಮ್ಕಿಂತ ಕಷ್ಟದಲ್ಲಿರೋರ್ನ ನೋಡಿದೀರಾ? ಒಂದೊಂದು ಊಟಕ್ಕೂ ಪರದೋಡರ್ನ ನೋಡಿದೀರಾ? 10 ರೂಪಾಯಿ ಇರ್ಲಾರ್ದೇನೆ ನಡ್ಕೊಂಡು ಹೋಗೋರ್ನ ನೋಡಿದೀರಾ? ತನ್ನ ಕಷ್ಟ ಎಷ್ಟೇ ಇದ್ರು ತನ್ನ ಕುಟುಂಬದ ಸಲುವಾಗಿ ದುಡಿಯೋರ್ನ ನೋಡಿದೀರಾ? ನಿಮ್ ಜೀವನದಲ್ಲಿ ಒಂದ್ಸಲ ಅವ್ರನ್ನ ನೋಡಿ ನಿಮ್ ಜೀವನದಲ್ಲಿ ಕಷ್ಟನೇ ಇಲ್ಲ ಅನ್ಕೊಂಡ್ ಬಿಡ್ತೀರಾ. ಓಕೆ, ನಾನು ಒಪ್ಕೊಂತೀನಿ, ನೀವು ಕಷ್ಟ ಪಡ್ತಾ ಇದ್ದೀರಾ, ಪ್ರಯತ್ನ ಮಾಡ್ತಾ ಇದ್ದೀರಾ, ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ನಿಮ್ಗೂ ಏನೇನೋ ಕನಸಿರುತ್ತೆ, ಎಷ್ಟೋ ಆಸೆಗಳಿರುತ್ತೆ. ಯಾವ್ದೋ ರೀಸನ್ ಸಲುವಾಗಿ ಎಲ್ಲಾ ಕನಸನ್ನ ಬಿಟ್ಟು, ಎಲ್ಲಾ ಆಸೆಗಳನ್ನ ಬಿಟ್ಟು ನಿಮ್ ಜೀವನದ ಹಾದಿ ಕಡೆ ಹೋಗ್ತಾ ಇರ್ತೀರಾ. ಎಲ್ಲೋ ಓದಿರೋ ನೆನಪು ಒಂದ್ ಸಾಲ ಹೇಳ್ತೀನಿ ಕೇಳಿ. ಗಿಡದಲ್ಲಿ ಬಿಟ್ಟಿರೋ ಹೂವೆಲ್ಲ ಕಾಯಾಗಲ್ಲ, ಹಾಗೇನೆ ಜೀವನದಲ್ಲಿ ಕಂಡ ಕನಸೆಲ್ಲ ನನ್ಸಾಗಲ್ಲ. ಹಾಗಂತ ಜೀವನನೇ ಕಷ್ಟ ಅಂತ ನಿಲ್ಲಿಸಬಾರ್ದು. ಒಂದಲ್ಲ ಒಂದಿನ ನೀವು ನೆಟ್ಟಿರೋ ಗಿಡ ಫಲ ಕೊಟ್ಟೆ ಕೊಡುತ್ತೆ. ನೀವು ಕಷ್ಟಪಟ್ರೆ ನೀವು ಕಂಡಿರೋ ಕನಸೆಲ್ಲ ನನ್ಸಾಗೆ ಆಗುತ್ತೆ. ಒಟ್ನಲ್ಲಿ ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕಷ್ಟೇ. ನಾನು ಡೈಲಿ ನನ್ನ ಸಲುವಾಗಿ ವರ್ಕೌಟ್ ಮತ್ತೆ ವಿಡಿಯೋನ ಮಾಡ್ತೀನಿ, ಮನೆಯವ್ರ ಸಲುವಾಗಿ ಕಷ್ಟಪಟ್ಟು ದುಡಿತೀನಿ. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, 100K ಕಂಪ್ಲೀಟ್ ಮಾಡಿ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.